ನೋಡ್ರಿ ಹೋಗೈತೆ ಮುಂದೆ ರೋಡೇ ಕಾಣಿಸ್ತಿಲ್ಲ. ಮುಕ್ಕಳ ಹೆಂಗ್ ಮಂದಿ ಬಂದಾರ್ರಿ, ಮುಕ್ಕಳ ಹೆಂಗ ಇಲ್ಲಿ ನೋಡ್ರಿ ಪಬ್ಲಿಕ್ ಹಂಗೆ ಬರ ನಮಸ್ಕಾರ ಎಲ್ಲರಿಗೂ. ಏನು ವಿಷಯಪ್ಪ ಅಂತಂದ್ರೆ ಬೆಂಗಳೂರದಾಗ ಬೆಸ್ಟ್ ನೇಚರ್ ಸ್ಪಾಟ್ ಯಾವ್ದಪ್ಪ ಅಂತಂದ್ರೆ ನಂದಿ ಹಿಲ್ಸ್. ಬೆಂಗಳೂರಿಂದ 80 ಕಿಲೋಮೀಟರ್ ಐತಿ. ಸೊ ನಮ್ಮ ಫ್ರೆಂಡ್ಸ್ ಇವತ್ತು ನಂದಿ ಹಿಲ್ಸ್ ಹೋಗಕ್ಕೆ ಪ್ಲಾನ್ ಮಾಡ್ಯಾವು. ಹೋಗ್ತಾ ಇದೀವಿ. ಒಂದು 4 ಗಾಡಿ, ಒಂದು 8 ಮಂದಿ ಹೊಂಟೇವ್ರಿ. ಸೊ 4 ಗಂಟೆ ಟೈಮ್ ಆಗೈತಿ. ಇಲ್ಲಿಂದ ಬಿಡ್ತೇವೆ. ಈಗ ಆಲ್ಮೋಸ್ಟ್ ಬಿಟ್ಟೇವ. ಒಂದು 30-40 ಕಿಲೋಮೀಟರ್ ಐತೆ ಅಷ್ಟೇ. ನೋಡ್ರಿ ನಂದಿ ಹಿಲ್ಸ್ ಹೋಗಿ ನಿಮ್ಗೆ ಭೇಟಿ ಆಗೋಣಂತೆ. ಎರಡು ಕಿಲೋಮೀಟರ್ ಟ್ರಾಫಿಕ್ ಆದ್ಮ್ಯಾಗ ಈಗ ಗೇಟ್ ಓಪನ್ ಮಾಡ್ಯಾರ ನಂದಿ ಹಿಲ್ಸ್ ವ್ಯೂ ಪಾಯಿಂಟ್. ಸೊ ಅಲ್ಲಿ ಮ್ಯಾಗ ಹೊಂಟೇವಿ. ಈಗ ಅಂದ್ರೂ ಟ್ರಾಫಿಕ್ ಐತಿ. ಇನ್ನ ಮಂದಿ ಭಾಳ ಅದಾರ ಹಿಂದ. ಫುಲ್ ಫಾಗ್ ಐತ್ರಿ. ಎಲ್ಲಿ ನೋಡ್ತೀರಿ ಅಲ್ಲಿ ಫುಲ್ ಫಾಗ್ ಐತಿ. ಮುಂದೆ ರೋಡೇ ಕಾಣಿಸ್ತಿಲ್ಲ. ಇದ ನೋಡ್ರಿ ಎಂಟ್ರೆನ್ಸ್ ವ್ಯೂ ಪಾಯಿಂಟ್ ದ ನಂದಿ ಹಿಲ್ಸ್. ಪಾರ್ಕಿಂಗ್ ಏರಿಯಾಕ್ ಬಂದೇವ್ರಿ. ಪಾರ್ಕಿಂಗ್ ಮಾಡಕ್ ಗಾಡಿ ಸಿಕ್ಕಾಪಟ್ಟೆ ಗಾಡಿ ಬಂದಾವ. ಅವಿ ಜನಸಾಗರ. ಮುಕ್ಕಳ ಹೆಂಗ್ ಮಂದಿ ಬಂದಾರ್ರಿ. ಮುಕ್ಕಳ ಹೆಂಗ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಇಲ್ಲಿ ನೋಡ್ರಿ ಪಬ್ಲಿಕ್ ಹಂಗೆ ಬರಾಕತ್ತಾರ. ಇನ್ನ ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ. ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ ಬಂದೇವಿ. ಈಗ ಸಿಕ್ಕಾಪಟ್ಟೆ ಮಂದಿ ಅದ. ವ್ಯೂ ಪಾಯಿಂಟ್ ನೋಡ್ರಿ. ವ್ಯೂ ಪಾಯಿಂಟ್ ದಾಗ ಏನೋ ಕಾಣಿಸಲ್ಲ ಐತಿ. ಬರ ಮಂಜ ಐತಿ. ಬರ ಮಂದಿ ಗದ್ದಲ ಐತಿ ಮಂದಿದ. ಅವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಮಂದಿ ಫುಲ್ ಚೀರಾಡಕತ್ತಾರ, ಮಜಾ ಮಾಡಕತ್ತಾರ್ರಿ ಅಲ್ಲಿ. ನಡು ರೋಡಿನ್ಯಾಗ ಪ್ರಪೋಸ್ ಮಾಡಿದಾಗ ಒಪ್ಪಿಕೊಂಡಿದ್ದಲ್ಲ.
ರಜೆ ಐತ್ರಿ ಎಲ್ಲ ಕಡೆ ಫೋಟೋ ತಗೊಳಕತ್ತಾರ್ರಿ. ಅಲ್ಲಿ ಹೆವಿ ಫಾಗ್ ಇರೋದ್ರಿಂದ ಸನ್ರೈಸ್ ನೋಡೋಕ್ಕಾಗಲಿಲ್ಲ, ಅದೊಂದೇ ಮಿಸ್ ಆಯ್ತು, ಮತ್ತೇನಿಲ್ಲ.